ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತಾ ರಾಯರ್ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಮುಂಜಾನೆಯ ಶುಭಾಶಯಗಳು ಸ್ನೇಹಿತರೆ. ನಾನು ಇವತ್ತಿನ ದಿನ ಯಾರಿಗೆ ಉದ್ಯೋಗದ ಸಮಸ್ಯೆ ಕಾಡ್ತಾ ಇದೆ ಅಂದರೆ ಅವರು ಇಷ್ಟಪಟ್ಟಂತಹ ಒಂದು ಒಳ್ಳೆಯ ಉದ್ಯೋಗ ಸಿಗ್ತಾ ಇಲ್ಲ ಅಂತ ಅನ್ನೋರು, ನಾನು ಹೇಳೋವಂಥ ಈ ಪುಟ್ಟ ತಂತ್ರನ ಖಂಡಿತವಾಗ್ಲೂ ಮಾಡ್ಕೊಳ್ಳಿ. ಆದಷ್ಟು ಬೇಗ ನಿಮ್ಮ ಜೀವನದಲ್ಲಿ ನೀವು ಇಷ್ಟಪಡೋವಂಥ ಕೆಲಸಗಳು ಸಿಗೋವಂಥದ್ದಾಗುತ್ತೆ. ನೀವು ಮಾಡೋವಂಥ ಪ್ರತಿಯೊಂದು ಕೆಲಸದಲ್ಲೂ ಯಶಸ್ಸು ಅನ್ನೋದು ಸಿಗೋದಕ್ಕೆ ಕಾರಣಕರ್ತ ಆಗುತ್ತೆ. ಅದಕ್ಕೆ ನೀವು ಏನು ಮಾಡಬೇಕು ಅಂದರೆ, ನಿಮಗೆ ಅಕಸ್ಮಾತ್ ಗೌರ್ಮೆಂಟ್ ಕೆಲಸ ಬೇಕು ಅಂತ ಬಯಸ್ತಾ ಇರೋವಂಥವ್ರು, ನೀವು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಭಾಗವಹಿಸಿ ಅದರಲ್ಲಿ ನಮಗೆ ಇಷ್ಟವಾದ ಕೆಲಸ ಸಿಗಬೇಕು ಅಂತ ಬಯಸೋವಂಥವ್ರು ಕೂಡ ಈ ತಾಂತ್ರಿಕ ಪ್ರಯೋಗನ ಕೂಡ ನೀವು ಮಾಡ್ಕೊಬೋದು. ಒಮ್ಮೆ ಪ್ರಯತ್ನ ಪಟ್ಟು ನೋಡಿ, ಖಂಡಿತವಾಗ್ಲೂ ನೀವು ಇಷ್ಟಪಟ್ಟಂಥ ಕೆಲಸ ಖಂಡಿತವಾಗ್ಲೂ ಸಿಗುತ್ತೆ. ಅದಕ್ಕೆ ನೀವು ಏನು ಮಾಡಬೇಕು ಅಂತ ಅಂದರೆ, ವಿಶೇಷವಾಗಿ ಗ್ರಂಥಿಗೆ ಅಂಗಡಿಗೆ ಹೋಗಿ ಒಂದು ವೈಟ್ ದಾರದ ಉಂಡೆನ ತೊಗೊಬೇಕು. ಸಣ್ಣ ನೂಲಿಂದಲ್ಲ, ದಪ್ಪ ನೂಲಿಂದು ದಾರದ ಗಂಟನ್ನು ನೀವು ತೊಗೊಂಬಂದು ಅದನ್ನು ನೀವು ಏನು ಮಾಡಬೇಕು ಅಂದರೆ, ನಿಮ್ಮ ಅಳತೆಗೆ ಅಂದರೆ ನಿಮ್ಮ ತಲೆಯಿಂದ ಪಾದದವರೆಗೆ ಎಷ್ಟು ಉದ್ದ ಬರುತ್ತೋ ಅಷ್ಟು ಉದ್ದದ ದಾರನ ನೀವು 7 ಬಾರಿ ಅಳೆಯಬೇಕು. ಅಂದರೆ ಒಂದು ಸಾರಿ ತಲೆಯಿಂದ ಪಾದದವರೆಗೆ ಆ ದಾರನ ಹಿಡ್ಕೊಂಡು ಯಾರೊಬ್ಬರಾದ್ರ ಸಹಾಯನ ನೀವು ಬೇಕಾದರೆ ತಗೊಂಡು ಅದನ್ನು ನೀವು 7 ಸಾರಿ ಅಂದರೆ 7 ದಾರಗಳಾಗಿ ನೀವು ಅಳತೆನ ನೀವು ಮಾಡಬೇಕಾಗುತ್ತೆ. ಅದಾದಮೇಲೆ ಅದರ ಬತ್ತಿನ ನೀವು ತಗೊಂಡು ಏನು ಮಾಡಬೇಕು ಅಂದರೆ, ಯಾವುದಾದ್ರೂ ಒಂದು ಅರಳಿ ಮರಕ್ಕೆ ಹೋಗಬೇಕಾಗುತ್ತೆ. ಅರಳಿ ಮರದ ಹತ್ರ ಹೋಗಿ ಅಲ್ಲಿ ನೀವು ಗುರುವಿನ ಪ್ರಾರ್ಥನೆ ಮಾಡ್ಕೊಬೇಕಾಗುತ್ತೆ. ಬ್ರಹ್ಮ ವಿಷ್ಣು ಮಹೇಶ್ವರರ ಪ್ರಾರ್ಥನೆನ ನೀವು ಮಾಡಿಕೊಂಡು ಅಲ್ಲಿ ನೀವು ಒಂದು ಮಣ್ಣಿನ ದೀಪನ ತಗೊಬೇಕಾಗುತ್ತೆ. ಆ ಮಣ್ಣಿನ ದೀಪಕ್ಕೆ ನೀವು ಸಾಸಿವೆ ಎಣ್ಣೆನ ನೀವು ಹಾಕಬೇಕಾಗುತ್ತೆ. ಸಾಸಿವೆ ಎಣ್ಣೆ ಹಾಕಿದ ನಂತರ ನೀವು ಅಳತೆ ಮಾಡಿದ ದಾರನ ನೀವು ಬತ್ತಿಯ ರೂಪದಲ್ಲಿ ಅಲ್ಲಿ ಹಾಕಬೇಕಾಗುತ್ತೆ. ಆ ಬತ್ತಿಯ ರೂಪದಲ್ಲಿ ಅದನ್ನು ಮಾಡಿ ನೀವು ಆ ದೀಪನ ನೀವು ಬೆಳಗಿಸಿ, ಅಂದರೆ ದೀಪನ ಹಚ್ಚಿ ಬರೋದ್ರಿಂದ ಖಂಡಿತವಾಗ್ಲೂ ನಿಮಗೆ ಯಾವುದೋ ಒಂದು ರೀತಿಯಲ್ಲಿ ಕೆಲಸಕ್ಕೆ ಅಡೆತಡೆ ಆಗಿದ್ರೆ ಅಥವಾ ತುಂಬ ಕಷ್ಟ ಆಗ್ತಿದೆ ಅಂತ ಅನಿಸಿದ್ರೆ ಖಂಡಿತವಾಗ್ಲೂ ಈ ಚಿಕ್ಕ ಉಪಾಯನ ಮಾಡಿ ನೋಡಿ. ಖಂಡಿತವಾಗ್ಲೂ ನೀವು ಇಷ್ಟಪಟ್ಟಂಥ ಕೆಲಸ ನಿಮ್ಮಂತೆ ಆಗುತ್ತೆ ಅನ್ನೋ ಉದ್ದೇಶದಿಂದ ತಿಳಿಸಿದ್ದೀನಿ. ಖಂಡಿತವಾಗ್ಲೂ ಈ ಮಾಹಿತಿ ಇಷ್ಟ ಆಗುತ್ತೆ ಅಂದ್ಕೊತೀನಿ. ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ.